ಮೊದಲನೆಯ ಪ್ರಶ್ನೆ, ಅತ್ಯಂತ ಸುಂದರವಾದ ಪ್ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಚಿರತೆ, ಬಿ ಬಂಗಾಳದ ಹುಲಿ, ಸಿ ಆನೆ, ಡಿ ಕರಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಂಗಾಳದ ಹುಲಿ. ಎರಡನೆಯ ಪ್ರಶ್ನೆ, ಬೆಲ್ಲದ ಟೀ ಕುಡಿಯುವುದರಿಂದ ನಮಗೆ ಏನು ಉಪಯೋಗ? ಎ ಶುಗರ್ ನಿಯಂತ್ರಣ, ಬಿ ಬಿಪಿ ಸಮಸ್ಯೆ, ಸಿ ಗ್ಯಾಸ್ಟ್ರಿಕ್, ಡಿ ಮಲಬದ್ಧತೆ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ. ಮೂರನೆಯ ಪ್ರಶ್ನೆ, ಯಾವುದನ್ನು ಚೆನ್ನಾಗಿ ಬೇಯಿಸಿದರೆ ತುಂಬ ಒಳ್ಳೆಯದು? ಎ ಕೋಳಿ ಮೊಟ್ಟೆ, ಬಿ ಓಟ್ಸ್, ಸಿ ಹಾಲು, ಡಿ ಚಿಕನ್ ಪದಾರ್ಥಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಓಟ್ಸ್. ನಾಲ್ಕನೆಯ ಪ್ರಶ್ನೆ, ಕರ್ನಾಟಕದ ಚಿರಾಪುಂಜಿ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಆಗುಂಬೆ, ಬಿ ಹಾಸನ, ಸಿ ಕೊಡಗು, ಡಿ ಕೋಲಾರ ಜಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುಂಬೆ. ಇನ್ನು ಐದನೆಯ ಪ್ರಶ್ನೆ, ಮೈಸೂರು ಸಂಸ್ಥಾನವನ್ನು ಇದುವರೆಗೂ ಎಷ್ಟು ಮಹಾರಾಜರು ಆಡಳಿತವನ್ನು ನಡೆಸಿದ್ದಾರೆ? ಎ 25, ಬಿ 50, ಸಿ 30, ಡಿ 40. ಉತ್ತರ ಆಪ್ಷನ್ ಎ 25. ಆರನೆಯ ಪ್ರಶ್ನೆ, ಯಾವ ಜೀವ ಹೃದಯವನ್ನು ಮನುಷ್ಯನಿಗೆ ಹಾಕಬಹುದು? ಎ ನಾಯಿ, ಬಿ ಕೋತಿ, ಸಿ ಹಸು, ಡಿ ಹಂದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿಯ ಹೃದಯವನ್ನು ಕಸಿ ಮಾಡಬಹುದು. ಏಳನೆಯ ಪ್ರಶ್ನೆ, ಆಹಾರ ಬೇಗನೆ ಜೀರ್ಣವಾಗಲು ಯಾವ ಹಣ್ಣನ್ನು ನಾವು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ಆ್ಯಪಲ್, ಸಿ ಪಪಾಯ, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಇನ್ನು ಎಂಟನೆಯ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ತಿನ್ನುವಂತಹ ಮಾಂಸ ಯಾವುದು? ಎ ಕೋಳಿ ಮಾಂಸ, ಬಿ ಹಂದಿ ಮಾಂಸ, ಸಿ ಮೀನು, ಡಿ ಕುರಿಯ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಂದಿ ಮಾಂಸ. ಒಂಬತ್ತನೆಯ ಪ್ರಶ್ನೆ, ಕುಂಭಮೇಳ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಎ ಕೇರಳ, ಬಿ ಬಿಹಾರ್, ಸಿ ಕರ್ನಾಟಕ, ಡಿ ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. ಹತ್ತನೆಯ ಪ್ರಶ್ನೆ, ಯೋಗ ಯಾವ ದೇಶದಲ್ಲಿ ಮೊದಲು ಪ್ರಾರಂಭವಾಯಿತು? ಎ ಚೈನಾ, ಬಿ ಇಂಡಿಯಾ, ಸಿ ರಷ್ಯಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ. 11ನೆಯ ಪ್ರಶ್ನೆ, ಮನುಷ್ಯನ ಮರಣದ ನಂತರ ಅವನ ತೂಕ ಏನಾಗುತ್ತದೆ? ಎ ದೇಹ ಊದುತ್ತದೆ, ಬಿ ಹಾಗೆ ಇರುತ್ತದೆ, ಸಿ ತೂಕ ಹೆಚ್ಚಾಗುತ್ತದೆ, ಡಿ ತೂಕ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಡಿಮೆಯಾಗುತ್ತದೆ. 12ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಬಿಳಿ ಆನೆಗಳು ಕಂಡುಬರುತ್ತವೆ? ಎ ರಷ್ಯಾ, ಬಿ ಥೈಲ್ಯಾಂಡ್, ಸಿ ಕೊರಿಯಾ, ಡಿ ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಥೈಲ್ಯಾಂಡ್. 13ನೆಯ ಪ್ರಶ್ನೆ, ದಕ್ಷಿಣ ಗಂಗಾ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ಎ ನೇತ್ರಾವತಿ, ಬಿ ಗಂಗಾ ನದಿ, ಸಿ ಕಾವೇರಿ ನದಿ, ಡಿ ಯಮುನಾ ನದಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾವೇರಿ ನದಿ. ಇನ್ನು 14ನೆಯ ಪ್ರಶ್ನೆ, ಕೋಳಿ ಚರ್ಮವನ್ನು ತಿನ್ನುವುದರಿಂದ ಯಾವ ತೊಂದರೆ ಬರುತ್ತದೆ? ಎ ಕೊಬ್ಬು ಹೆಚ್ಚಾಗುತ್ತದೆ, ಬಿ BP ಸಮಸ್ಯೆ, ಸಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಡಿ ಕಿಡ್ನಿ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೊಬ್ಬು ಹೆಚ್ಚಾಗುತ್ತದೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಮಹಿಳೆಯರಿಗೆ ಯಾವ ಸಮಯದಲ್ಲಿ ಕಾಮ ಹೆಚ್ಚಾಗಿರುತ್ತದೆ? ಎ ಬೆಳಗಿನ ಜಾವ, ಬಿ ರಾತ್ರಿಯ ವೇಳೆ, ಸಿ ಮಧ್ಯಾಹ್ನದ ವೇಳೆ, ಡಿ ಮಧ್ಯರಾತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾತ್ರಿ ವೇಳೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.